ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕ್ಲರ್ಕ್ ನೌಕರಿ. ಆದ್ರೆ ಖಾತೆಯಲ್ಲಿ ಕೂಡಿಟ್ಟಿದ್ದು ಮಾತ್ರ ಕೋಟಿ ಕೋಟಿ. ಸಾಮಾನ್ಯ ಸಿಬ್ಬಂದಿ ಸಾಹುಕಾರಾಗಿದ್ದು ಹೇಗೆ ಅಂತ ತಿಳಿದ್ರೆ ನೀವು ಕೂಡ ಬೆಚ್ಚಿ ಬೆರಾಗ್ತೀರ. ಹಾಗಾದ್ರೆ ಆ ತಿಮ್ಮಪ್ಪನ ಭಕ್ತ ಹೇಗೆ ಶ್ರೀಮಂತ ಆದ್ರ ಅಂತೀರಾ? ಈ ಸ್ಟೋರಿ ನೋಡಿ. ತಿರುಪತಿ ತಿಮ್ಮಪ್ಪನಿಗೆ ಉಂಡೆ ನಾಮ. ಹಣ ಎಣಿಸುತ್ತಲೇ ಎಗರಿಸುತ್ತಿದ್ದ ಕದೀಮ. ಆಂಧ್ರ ಪ್ರದೇಶದಲ್ಲಿ ತಿರುಮಲದ ತಿಮ್ಮಪ್ಪನಿಗೆ ಇಲ್ಲೊಬ್ಬ ಉಂಡೆ ನಾಮ ಹಾಕಿದ್ದಾನೆ. ದೇವಸ್ಥಾನದಲ್ಲಿ ಕ್ಲರ್ಕ್ ಆಗಿದ್ದ ರವಿಕುಮಾರ್ ಹುಂಡಿ ಹಣ ಕದ್ದು ಕೋಟ್ಯಾಧಿಪತಿಯಾಗಿದ್ದು ಬೆಳಕಿಗೆ ಬಂದಿದೆ. 20 ವರ್ಷಗಳಿಂದ ರವಿಕುಮಾರ್ ತಿರುಪತಿ ದೇವಸ್ಥಾನದಲ್ಲಿ ಉದ್ಯೋಗಿಯಾಗಿದ್ದಾನೆ. ಹುಂಡಿ ಹಣದ ಎಣಿಕೆ ಮಾಡೋ ಈತ ನಿತ್ಯ ಸ್ವಲ್ಪ ಹಣ ಎಗರಿಸ್ತಾ ಇದ್ದ. ಸದ್ದಿಲ್ಲದೆ ಹಣ ಚಿನ್ನಾಭರಣ ಜೇಬಿಗಿಳಿಸುತ್ತಿದ್ದ. ಹೀಗೆ ಹುಂಡಿ ಹಣ ಕದ್ದ ಕಾಸಿನಲ್ಲೇ ಬರೋಬ್ಬರಿ 14 ಕೋಟಿ ರೂಪಾಯಿ ಆಸ್ತಿ ಖರೀದಿ ಮಾಡಿದ್ದಾನೆ. ತಿರುಪತಿ, ಚೆನ್ನೈ, ಹೈದರಾಬಾದ್ನಲ್ಲಿ ಅಪಾರ ಪ್ರಮಾಣದ ಆಸ್ತಿ ಖರೀದಿ ಮಾಡಿದ್ದಾನೆ. ಈ ಆಸ್ತಿಗಳ ಮೌಲ್ಯವೇ ಈಗ ಬರೋಬ್ಬರಿ 140 ಕೋಟಿ ರೂಪಾಯಿ ಆಗಿದೆ. ಸಿಕ್ಕಿ ಬಿದ್ದಿದ್ದು ಹೇಗೆ ಕಳ್ಳ? ತಿರುಮಲ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕದ್ದು ಕಣ್ತಪ್ಪಿಸಿಕೊಳ್ಳುತ್ತಿದ್ದ ಕಳ್ಳ ಸಿಕ್ಕಿಬಿದ್ದ ಕಥೆಯೇ ರೋಚಕವಾಗಿದೆ. 22,000 ಚದರಡಿ ಜಾಗದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಸಲಾಗುತ್ತೆ. ಹುಂಡಿ ಎಣಿಸುವಲ್ಲಿ 108 ಸಿಸಿ ಕ್ಯಾಮೆರಾ ವ್ಯವಸ್ಥೆಯಾಗಿದೆ. 2023 ಏಪ್ರಿಲ್ 29ರಂದು ಸಿಸಿಟಿವಿ ಮಾನಿಟರ್ ಮಾಡಲಾಯಿತು. ಈ ವೇಳೆ ರವಿಕುಮಾರ್ ವರ್ತನೆ ಮೇಲೆ ಅನುಮಾನ ಆಯಿತು. ತಪಾಸಣೆ ವೇಳೆ ಆತನ ಜೇಬಿನಲ್ಲಿ $9 ಪತ್ತೆಯಾಗಿದೆ. 20 ವರ್ಷದಿಂದಲೂ ಹೀಗೆ ಕದಿಯುತ್ತಿದ್ದ ಬಗ್ಗೆ ರವಿಕುಮಾರ್ ಹೇಳಿಕೆ ನೀಡಿದ್ದು, ಇದನ್ನ ಕೇಳಿದ ಟಿಟಿಡಿ ಸಿಬ್ಬಂದಿ ದಂಗಾಗಿದ್ದಾರೆ. ಕೋಟಿ ಕತ್ತರು, ಜೈಲು ಶಿಕ್ಷೆಯಿಂದ ಬಚಾವ್. ಕಳೆದ 2023 ಮೇ 19ರಂದು 7 ಆಸ್ತಿಗಳನ್ನ ರವಿಕುಮಾರ್ ಹಾಗೂ ಪತ್ನಿ ಟಿಟಿಡಿಗೆ ದಾನ ನೀಡಿದ್ರು. ಈ ಕೇಸ್ ರಾಜಿ ಆಗಿ ಜೈಲಿಗೆ ಹೋಗೋದ್ರಿಂದ ರವಿಕುಮಾರ್ ಬಚಾವಾಗಿದ್ದ. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಸಿಎಂ ಆದ ಬಳಿಕ ಟಿಟಿಡಿ ಅವ್ಯವಹಾರಗಳ ಬಗ್ಗೆ ತನಿಖೆ ಕೂಡ ಶುರುವಾಯಿತು. ಇನ್ನು ಈ ವೇಳೆ ಕೇಸಿಗೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನ ಸೀಸ್ ಮಾಡಲು ಹೈಕೋರ್ಟ್ ನಿರ್ದೇಶನ ನೀಡಿದೆ. ಮುಂದಿನ ತಿಂಗಳ 13ರಂದು ವಿಚಾರಣೆ ಕೂಡ ನಡೆಸುವುದಾಗಿ ಆಂಧ್ರದ ಹೈಕೋರ್ಟ್ ಹೇಳಿದೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕ್ಲರ್ಕ್ ನೌಕರಿ. ಆದ್ರೆ ಖಾತೆಯಲ್ಲಿ ಕೂಡಿಟ್ಟಿದ್ದು ಮಾತ್ರ ಕೋಟಿ ಕೋಟಿ. ಸಾಮಾನ್ಯ ಸಿಬ್ಬಂದಿ ಸಾಹುಕಾರಾಗಿದ್ದು ಹೇಗೆ ಅಂತ ತಿಳಿದ್ರೆ ನೀವು ಕೂಡ ಬೆಚ್ಚಿ ಬೆರಾಗ್ತೀರ. ಹಾಗಾದ್ರೆ ಆ ತಿಮ್ಮಪ್ಪನ ಭಕ್ತ ಹೇಗೆ ಶ್ರೀಮಂತ ಆದ್ರ ಅಂತೀರಾ? ಈ ಸ್ಟೋರಿ ನೋಡಿ. ತಿರುಪತಿ ತಿಮ್ಮಪ್ಪನಿಗೆ ಉಂಡೆ ನಾಮ. ಹಣ ಎಣಿಸುತ್ತಲೇ ಎಗರಿಸುತ್ತಿದ್ದ ಕದೀಮ. ಆಂಧ್ರ ಪ್ರದೇಶದಲ್ಲಿ ತಿರುಮಲದ ತಿಮ್ಮಪ್ಪನಿಗೆ ಇಲ್ಲೊಬ್ಬ ಉಂಡೆ ನಾಮ ಹಾಕಿದ್ದಾನೆ. ದೇವಸ್ಥಾನದಲ್ಲಿ ಕ್ಲರ್ಕ್ ಆಗಿದ್ದ ರವಿಕುಮಾರ್ ಹುಂಡಿ ಹಣ ಕದ್ದು ಕೋಟ್ಯಾಧಿಪತಿಯಾಗಿದ್ದು ಬೆಳಕಿಗೆ ಬಂದಿದೆ. 20 ವರ್ಷಗಳಿಂದ ರವಿಕುಮಾರ್ ತಿರುಪತಿ ದೇವಸ್ಥಾನದಲ್ಲಿ ಉದ್ಯೋಗಿಯಾಗಿದ್ದಾನೆ. ಹುಂಡಿ ಹಣದ ಎಣಿಕೆ ಮಾಡೋ ಈತ ನಿತ್ಯ ಸ್ವಲ್ಪ ಹಣ ಎಗರಿಸ್ತಾ ಇದ್ದ. ಸದ್ದಿಲ್ಲದೆ ಹಣ ಚಿನ್ನಾಭರಣ ಜೇಬಿಗಿಳಿಸುತ್ತಿದ್ದ. ಹೀಗೆ ಹುಂಡಿ ಹಣ ಕದ್ದ ಕಾಸಿನಲ್ಲೇ ಬರೋಬ್ಬರಿ 14 ಕೋಟಿ ರೂಪಾಯಿ ಆಸ್ತಿ ಖರೀದಿ ಮಾಡಿದ್ದಾನೆ. ತಿರುಪತಿ, ಚೆನ್ನೈ, ಹೈದರಾಬಾದ್ನಲ್ಲಿ ಅಪಾರ ಪ್ರಮಾಣದ ಆಸ್ತಿ ಖರೀದಿ ಮಾಡಿದ್ದಾನೆ. ಈ ಆಸ್ತಿಗಳ ಮೌಲ್ಯವೇ ಈಗ ಬರೋಬ್ಬರಿ 140 ಕೋಟಿ ರೂಪಾಯಿ ಆಗಿದೆ. ಸಿಕ್ಕಿ ಬಿದ್ದಿದ್ದು ಹೇಗೆ ಕಳ್ಳ? ತಿರುಮಲ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕದ್ದು ಕಣ್ತಪ್ಪಿಸಿಕೊಳ್ಳುತ್ತಿದ್ದ ಕಳ್ಳ ಸಿಕ್ಕಿಬಿದ್ದ ಕಥೆಯೇ ರೋಚಕವಾಗಿದೆ. 22,000 ಚದರಡಿ ಜಾಗದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಸಲಾಗುತ್ತೆ. ಹುಂಡಿ ಎಣಿಸುವಲ್ಲಿ 108 ಸಿಸಿ ಕ್ಯಾಮೆರಾ ವ್ಯವಸ್ಥೆಯಾಗಿದೆ. 2023 ಏಪ್ರಿಲ್ 29ರಂದು ಸಿಸಿಟಿವಿ ಮಾನಿಟರ್ ಮಾಡಲಾಯಿತು. ಈ ವೇಳೆ ರವಿಕುಮಾರ್ ವರ್ತನೆ ಮೇಲೆ ಅನುಮಾನ ಆಯಿತು. ತಪಾಸಣೆ ವೇಳೆ ಆತನ ಜೇಬಿನಲ್ಲಿ $9 ಪತ್ತೆಯಾಗಿದೆ. 20 ವರ್ಷದಿಂದಲೂ ಹೀಗೆ ಕದಿಯುತ್ತಿದ್ದ ಬಗ್ಗೆ ರವಿಕುಮಾರ್ ಹೇಳಿಕೆ ನೀಡಿದ್ದು, ಇದನ್ನ ಕೇಳಿದ ಟಿಟಿಡಿ ಸಿಬ್ಬಂದಿ ದಂಗಾಗಿದ್ದಾರೆ. ಕೋಟಿ ಕತ್ತರು, ಜೈಲು ಶಿಕ್ಷೆಯಿಂದ ಬಚಾವ್. ಕಳೆದ 2023 ಮೇ 19ರಂದು 7 ಆಸ್ತಿಗಳನ್ನ ರವಿಕುಮಾರ್ ಹಾಗೂ ಪತ್ನಿ ಟಿಟಿಡಿಗೆ ದಾನ ನೀಡಿದ್ರು. ಈ ಕೇಸ್ ರಾಜಿ ಆಗಿ ಜೈಲಿಗೆ ಹೋಗೋದ್ರಿಂದ ರವಿಕುಮಾರ್ ಬಚಾವಾಗಿದ್ದ. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಸಿಎಂ ಆದ ಬಳಿಕ ಟಿಟಿಡಿ ಅವ್ಯವಹಾರಗಳ ಬಗ್ಗೆ ತನಿಖೆ ಕೂಡ ಶುರುವಾಯಿತು. ಇನ್ನು ಈ ವೇಳೆ ಕೇಸಿಗೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನ ಸೀಸ್ ಮಾಡಲು ಹೈಕೋರ್ಟ್ ನಿರ್ದೇಶನ ನೀಡಿದೆ. ಮುಂದಿನ ತಿಂಗಳ 13ರಂದು ವಿಚಾರಣೆ ಕೂಡ ನಡೆಸುವುದಾಗಿ ಆಂಧ್ರದ ಹೈಕೋರ್ಟ್ ಹೇಳಿದೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕ್ಲರ್ಕ್ ನೌಕರಿ. ಆದ್ರೆ ಖಾತೆಯಲ್ಲಿ ಕೂಡಿಟ್ಟಿದ್ದು ಮಾತ್ರ ಕೋಟಿ ಕೋಟಿ. ಸಾಮಾನ್ಯ ಸಿಬ್ಬಂದಿ ಸಾಹುಕಾರಾಗಿದ್ದು ಹೇಗೆ ಅಂತ ತಿಳಿದ್ರೆ ನೀವು ಕೂಡ ಬೆಚ್ಚಿ ಬೆರಾಗ್ತೀರ. ಹಾಗಾದ್ರೆ ಆ ತಿಮ್ಮಪ್ಪನ ಭಕ್ತ ಹೇಗೆ ಶ್ರೀಮಂತ ಆದ್ರ ಅಂತೀರಾ? ಈ ಸ್ಟೋರಿ ನೋಡಿ. ತಿರುಪತಿ ತಿಮ್ಮಪ್ಪನಿಗೆ ಉಂಡೆ ನಾಮ. ಹಣ ಎಣಿಸುತ್ತಲೇ ಎಗರಿಸುತ್ತಿದ್ದ ಕದೀಮ.
ಆಂಧ್ರಪ್ರದೇಶದಲ್ಲಿ ತಿರುಮಲದ ತಿಮ್ಮಪ್ಪನಿಗೆ ಇಲ್ಲೊಬ್ಬ ಉಂಡೆನಾಮ ಹಾಕಿದ್ದಾನೆ. ದೇವಸ್ಥಾನದಲ್ಲಿ ಕ್ಲರ್ಕ್ ಆಗಿದ್ದ ರವಿಕುಮಾರ್ ಹುಂಡಿ ಹಣ ಕದ್ದು ಕೋಟ್ಯಾಧಿಪತಿಯಾಗಿದ್ದು ಬೆಳಕಿಗೆ ಬಂದಿದೆ. 20 ವರ್ಷಗಳಿಂದ ರವಿಕುಮಾರ್ ತಿರುಪತಿ ದೇವಸ್ಥಾನದಲ್ಲಿ ಉದ್ಯೋಗಿಯಾಗಿದ್ದಾನೆ. ಹುಂಡಿ ಹಣದ ಎಣಿಕೆ ಮಾಡೋ ಈತ ನಿತ್ಯ ಸ್ವಲ್ಪ ಹಣ ಎಗರಿಸ್ತಾ ಇದ್ದ. ಸದ್ದಿಲ್ಲದೆ ಹಣ ಚಿನ್ನಾಭರಣ ಜೇಬಿಗಿಳಿಸುತ್ತಿದ್ದ. ಹೀಗೆ ಹುಂಡಿ ಹಣ ಕದ್ದ ಕಾಸಿನಲ್ಲೇ ಬರೋಬ್ಬರಿ 14 ಕೋಟಿ ರೂಪಾಯಿ ಆಸ್ತಿ ಖರೀದಿ ಮಾಡಿದ್ದಾನೆ. ತಿರುಪತಿ, ಚೆನ್ನೈ, ಹೈದರಾಬಾದ್ನಲ್ಲಿ ಅಪಾರ ಪ್ರಮಾಣದ ಆಸ್ತಿ ಖರೀದಿ ಮಾಡಿದ್ದಾನೆ. ಈ ಆಸ್ತಿಗಳ ಮೌಲ್ಯವೇ ಈಗ ಬರೋಬ್ಬರಿ 140 ಕೋಟಿ ರೂಪಾಯಿ ಆಗಿದೆ. ಸಿಕ್ಕಿ ಬಿದ್ದಿದ್ದು ಹೇಗೆ ಕಳ್ಳ? ತಿರುಮಲ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕದ್ದು ಕಣ್ತಪ್ಪಿಸಿಕೊಳ್ಳುತ್ತಿದ್ದ ಕಳ್ಳ ಸಿಕ್ಕಿಬಿದ್ದ ಕಥೆಯೇ ರೋಚಕವಾಗಿದೆ. 22,000 ಚದರಡಿ ಜಾಗದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಸಲಾಗುತ್ತೆ. ಹುಂಡಿ ಎಣಿಸುವಲ್ಲಿ 108 ಸಿಸಿ ಕ್ಯಾಮೆರಾ ವ್ಯವಸ್ಥೆಯಾಗಿದೆ. 2023 ಏಪ್ರಿಲ್ 29ರಂದು ಸಿಸಿಟಿವಿ ಮಾನಿಟರ್ ಮಾಡಲಾಯಿತು. ಈ ವೇಳೆ ರವಿಕುಮಾರ್ ವರ್ತನೆ ಮೇಲೆ ಅನುಮಾನ ಆಯಿತು. ತಪಾಸಣೆ ವೇಳೆ ಆತನ ಜೇಬಿನಲ್ಲಿ $9 ಪತ್ತೆಯಾಗಿದೆ. 20 ವರ್ಷದಿಂದಲೂ ಹೀಗೆ ಕದಿಯುತ್ತಿದ್ದ ಬಗ್ಗೆ ರವಿಕುಮಾರ್ ಹೇಳಿಕೆ ನೀಡಿದ್ದು, ಇದನ್ನ ಕೇಳಿದ ಟಿಟಿಡಿ ಸಿಬ್ಬಂದಿ ದಂಗಾಗಿದ್ದಾರೆ. ಕೋಟಿ ಕದ್ದರು, ಜೈಲು ಶಿಕ್ಷೆಯಿಂದ ಬಚಾವ್. ಕಳೆದ 2023 ಮೇ 19ರಂದು 7 ಆಸ್ತಿಗಳನ್ನ ರವಿಕುಮಾರ್ ಹಾಗೂ ಪತ್ನಿ ಟಿಟಿಡಿಗೆ ದಾನ ನೀಡಿದ್ರು. ಈ ಕೇಸ್ ರಾಜಿಯಾಗಿ ಜೈಲಿಗೆ ಹೋಗೋದ್ರಿಂದ ರವಿಕುಮಾರ್ ಬಚಾವಾಗಿದ್ದ. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಸಿಎಂ ಆದ ಬಳಿಕ ಟಿಟಿಡಿ ಅವ್ಯವಹಾರಗಳ ಬಗ್ಗೆ ತನಿಖೆ ಕೂಡ ಶುರುವಾಯಿತು. ಇನ್ನು ಈ ವೇಳೆ ಕೇಸಿಗೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನ ಸೀಸ್ ಮಾಡಲು ಹೈಕೋರ್ಟ್ ನಿರ್ದೇಶನ ನೀಡಿದೆ. ಮುಂದಿನ ತಿಂಗಳ 13ರಂದು ವಿಚಾರಣೆ ಕೂಡ ನಡೆಸುವುದಾಗಿ ಆಂಧ್ರದ ಹೈಕೋರ್ಟ್ ಹೇಳಿದೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕ್ಲರ್ಕ್ ನೌಕರಿ, ಆದರೆ ಖಾತೆಯಲ್ಲಿ ಕೂಡಿಟ್ಟಿದ್ದು ಮಾತ್ರ ಕೋಟಿ. ಸಾಮಾನ್ಯ ಸಿಬ್ಬಂದಿ ಸಾಹುಕಾರಾಗಿದ್ದು ಹೇಗೆ ಅಂತ ತಿಳಿದ್ರೆ ನೀವು ಕೂಡ ಬೆಚ್ಚಿ ಬೆರಾಗ್ತೀರಾ. ಹಾಗಾದ್ರೆ ಆ ತಿಮ್ಮಪ್ಪನ ಭಕ್ತ ಹೇಗೆ ಶ್ರೀಮಂತ ಆದ್ರ ಅಂತೀರಾ? ಈ ಸ್ಟೋರಿ ನೋಡಿ. ತಿರುಪತಿ ತಿಮ್ಮಪ್ಪನಿಗೆ ಉಂಡೆನಾಮ, ಹಣ ಎಣಿಸುತ್ತಲೇ ಎಗರಿಸುತ್ತಿದ್ದ ಕದೀಮ. ಆಂಧ್ರಪ್ರದೇಶದಲ್ಲಿ ತಿರುಮಲದ ತಿಮ್ಮಪ್ಪನಿಗೆ ಇಲ್ಲೊಬ್ಬ ಉಂಡೆನಾಮ ಹಾಕಿದ್ದಾನೆ. ದೇವಸ್ಥಾನದಲ್ಲಿ ಕ್ಲರ್ಕ್ ಆಗಿದ್ದ ರವಿಕುಮಾರ್ ಹುಂಡಿ ಹಣ ಕದ್ದು ಕೋಟ್ಯಾಧಿಪತಿಯಾಗಿದ್ದು ಬೆಳಕಿಗೆ ಬಂದಿದೆ. 20 ವರ್ಷಗಳಿಂದ ರವಿಕುಮಾರ್ ತಿರುಪತಿ ದೇವಸ್ಥಾನದಲ್ಲಿ ಉದ್ಯೋಗಿಯಾಗಿದ್ದಾನೆ. ಹುಂಡಿ ಹಣದ ಎಣಿಕೆ ಮಾಡೋ ಈತ ನಿತ್ಯ ಸ್ವಲ್ಪ ಹಣ ಎಗರಿಸ್ತಾ ಇದ್ದ. ಸದ್ದಿಲ್ಲದೆ ಹಣ ಚಿನ್ನಾಭರಣ ಜೇಬಿಗಿಳಿಸುತ್ತಿದ್ದ. ಹೀಗೆ ಹುಂಡಿ ಹಣ ಕದ್ದ ಕಾಸಿನಲ್ಲೇ ಬರೋಬ್ಬರಿ 14 ಕೋಟಿ ರೂಪಾಯಿ ಆಸ್ತಿ ಖರೀದಿ ಮಾಡಿದ್ದಾನೆ. ತಿರುಪತಿ, ಚೆನ್ನೈ, ಹೈದರಾಬಾದ್ನಲ್ಲಿ ಅಪಾರ ಪ್ರಮಾಣದ ಆಸ್ತಿ ಖರೀದಿ ಮಾಡಿದ್ದಾನೆ. ಈ ಆಸ್ತಿಗಳ ಮೌಲ್ಯವೇ ಈಗ ಬರೋಬ್ಬರಿ 140 ಕೋಟಿ ರೂಪಾಯಿ ಆಗಿದೆ. ಸಿಕ್ಕಿ ಬಿದ್ದಿದ್ದು ಹೇಗೆ ಕಳ್ಳ? ತಿರುಮಲ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕದ್ದು ಕಣ್ತಪ್ಪಿಸಿಕೊಳ್ಳುತ್ತಿದ್ದ ಕಳ್ಳ ಸಿಕ್ಕಿಬಿದ್ದ ಕಥೆಯೇ ರೋಚಕವಾಗಿದೆ. 22,000 ಚದರಡಿ ಜಾಗದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಸಲಾಗುತ್ತೆ. ಹುಂಡಿ ಎಣಿಸುವಲ್ಲಿ 108 ಸಿಸಿ ಕ್ಯಾಮೆರಾ ವ್ಯವಸ್ಥೆಯಾಗಿದೆ. 2023 ಏಪ್ರಿಲ್ 29ರಂದು ಸಿಸಿಟಿವಿ ಮಾನಿಟರ್ ಮಾಡಲಾಯಿತು. ಈ ವೇಳೆ ರವಿಕುಮಾರ್ ವರ್ತನೆ ಮೇಲೆ ಅನುಮಾನ ಆಯಿತು. ತಪಾಸಣೆ ವೇಳೆ ಆತನ ಜೇಬಿನಲ್ಲಿ $9 ಪತ್ತೆಯಾಗಿದೆ. 20 ವರ್ಷದಿಂದಲೂ ಹೀಗೆ ಕದಿಯುತ್ತಿದ್ದ ಬಗ್ಗೆ ರವಿಕುಮಾರ್ ಹೇಳಿಕೆ ನೀಡಿದ್ದು, ಇದನ್ನ ಕೇಳಿದ ಟಿಟಿಡಿ ಸಿಬ್ಬಂದಿ ದಂಗಾಗಿದ್ದಾರೆ. ಕೋಟಿ ಕದ್ದರು, ಜೈಲು ಶಿಕ್ಷೆಯಿಂದ ಬಚಾವ್. ಕಳೆದ 2023 ಮೇ 19ರಂದು 7 ಆಸ್ತಿಗಳನ್ನ ರವಿಕುಮಾರ್ ಹಾಗೂ ಪತ್ನಿ ಟಿಟಿಡಿಗೆ ದಾನ ನೀಡಿದ್ರು. ಈ ಕೇಸ್ ರಾಜಿಯಾಗಿ ಜೈಲಿಗೆ ಹೋಗೋದ್ರಿಂದ ರವಿಕುಮಾರ್ ಬಚಾವಾಗಿದ್ದ. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಸಿಎಂ ಆದ ಬಳಿಕ ಟಿಟಿಡಿ ಅವ್ಯವಹಾರಗಳ ಬಗ್ಗೆ ತನಿಖೆ ಕೂಡ ಶುರುವಾಯಿತು. ಇನ್ನು ಈ ವೇಳೆ ಕೇಸಿಗೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನ ಸೀಸ್ ಮಾಡಲು ಹೈಕೋರ್ಟ್ ನಿರ್ದೇಶನ ನೀಡಿದೆ. ಮುಂದಿನ ತಿಂಗಳ 13ರಂದು ವಿಚಾರಣೆ ಕೂಡ ನಡೆಸುವುದಾಗಿ ಆಂಧ್ರದ ಹೈಕೋರ್ಟ್ ಹೇಳಿದೆ.